ಹಾಯ್ ಫ್ರೆಂಡ್ಸ್, ಎಲ್ಲರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ದ ಬ್ಯೂಟಿಫುಲ್ ಸೋಲ್ಸ್ ಆದಂಥ ಎಲ್ಲ ಆ, ಧನುರಾಶಿಯವರಿಗೆ ಇವತ್ತಿನ ದಿನ ನಾವು ನೋಡೋಣ. ಬರುವಂಥ ದಿನಗಳು 1st ಆಫ್ ಏಪ್ರಿಲ್ ಇಂದ 10th ಏಪ್ರಿಲ್ವರೆಗೂ ಯಾವ ರೀತಿಯಾದಂತೆಲ್ಲ ಅವರಿಗೆ ಅಂದರೆ ಗುಡ್ ನ್ಯೂಸ್ ಇದೆ. ಅವರ ಒಂದು ಹೆಲ್ತ್ ಆಸ್ಪೆಕ್ಟ್ ಮತ್ತು ಅವರು ಕರಿಯರ್ ಇರ್ಬೋದು. ರಿಲೇಷನ್ಶಿಪ್ ವಿಡಿಯೋ ಸಪ್ರೇಟಾಗಿ ಮಾಡಿರ್ತೀನಿ, ಒಂದ್ಸಾರಿ ಚೆಕ್ಔಟ್ ಮಾಡಿ. ಸ್ವಲ್ಪ ಡೀಪ್ ರೀಡಿಂಗ್ ಇರುತ್ತೆ, ಹಾಗಾಗಿ ಓಕೆ. ಸೊ ಇವಾಗ ನಾವು ನೋಡ್ಲಿಕ್ಕೆ ಹೋಗ್ತಾ ಇರುವಂಥದ್ದು ಧನುರಾಶಿ ಅವರಿಗೆ ಏನೆಲ್ಲ ರೀಡಿಂಗ್ ಬರ್ತಾ ಇದೆ. ನೀವು ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮ ಪ್ರೀತಿ ವಿಶ್ವಾಸ ಇದೇ ರೀತಿಯಾಗಿ ಕಂಟಿನ್ಯೂ ಆಗಿರಲಿ ಅಂತ ಹೇಳ್ತಾ, ಮತ್ತೆ ಈ ಒಂದು ರೀಡಿಂಗನ್ನು ಮ್ಯಾರಿಡ್ ಅನ್ಮ್ಯಾರಿಡ್ ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದರೂ ನೋಡ್ಬೋದು. ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಅವರು ಕೂಡ ನೋಡ್ಬೋದು, ಸಿಂಗಲ್ ಆಗಿದ್ದರೆ ಅವರು ಕೂಡ ನೋಡ್ಬೋದು. ಸೊ ನಾವು ನೋಡೋಣ ಬರುವಂಥ ದಿನಗಳು ಏನೆಲ್ಲ ರೀಡಿಂಗ್ ಬರ್ತಾ ಇದೆ ಧನುರಾಶಿ ಅವರಿಗೆ. ಮತ್ತೆ ರೀಡಿಂಗನ್ನು ಆದಷ್ಟು ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕಾಲೀಗ್ಸ್ ಯಾರು ಇರ್ತಾರೆ ಅವ್ರ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ನೀವಷ್ಟೇ ಬೆನಿಫಿಟ್ಸ್ ತಗೊಳ್ಳೋದಲ್ಲ, ನಿಮ್ಮ ಫ್ರೆಂಡ್ಸ್ ಯಾರು ಇರ್ತಾರೆ ಅವ್ರಿಗೂ ಕೂಡ ಅವರ ಲೈಫಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಾದ್ರೆ ಅವರು ಕೂಡ ಮುಂಚೆನೆ ತಿಳ್ಕೊಳ್ತಾರೆ ಅಂತ ಹೇಳ್ತಾ, ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ನಾನಿಲ್ಲಿ ನೋಡ್ತಾ ಇದ್ದೀನಿ ಹೆಲ್ತ್ ಆಸ್ಪೆಕ್ಟ್ ಇಂದ ಮತ್ತೆ ಕರಿಯರ್ ವೈಸ್ ಏನ್ ಬರ್ತಾ ಇದೆ ಅಂತ ಹೇಳಿ ಒಂದ್ಸಾರಿ ಚೆಕ್ ಮಾಡೋಣ. ನೀವು ಯಾವ ಒಂದು ದೇವ್ರನ್ನ ನಂಬ್ತೀರಾ ಆ ದೇವರಿಗೆ ಒಂದ್ಸಾರಿ ನೆನೆಸ್ಕೊಳ್ಳಿ. ಅಂದ್ರೆ ಮತ್ತೆ ಇನ್ನೂ ತನಕ ನೀವು ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನಿಮಗೆ ತುಂಬಾ ಅಕ್ಯುರೇಟ್ ಆಗಿ ರೀಡಿಂಗ್ ಬರುತ್ತೆ. ಓಕೆ, ಆದಷ್ಟು ಶೇರ್ ಮಾಡಿ. ಮತ್ತೆ ಎಷ್ಟು ರೀಡಿಂಗ್ ಕನೆಕ್ಟ್ ಆಗುತ್ತೆ ಅಷ್ಟನ್ನ ಮಾತ್ರ ತಗೊಳ್ಳಿ, ಉಳಿದಿದ್ದು ಆಸ್ ಎ ಗೈಡ್ಲೈನ್ಸ್ ಅಂತ ತಗೊಳ್ಳಿ ಅಂತ ಹೇಳ್ತೀನಿ. ಓಕೆ, ಸೊ ಫಸ್ಟ್ ಆಫ್ ಆಲ್ ಹೆಲ್ತ್ ಆಸ್ಪೆಕ್ಟ್ ಇಂದ ನಾನು ಚೆಕ್ ಮಾಡ್ತಾ ಇದ್ದೀನಿ. ಹೆಲ್ತ್ ಅಲ್ಲಿ ಏನಾದ್ರೂ ಇಶ್ಯೂಸ್ ನಡೀತಾ ಇತ್ತಾ ಮುಂಚೆ ನಿಮ್ಗೆ, ಅಂದ್ರೆ ಏನಾದ್ರೂ ಪ್ರಾಬ್ಲಮ್ ಆಗ್ತಾ ಇತ್ತಾ ಅಂತ. ಹೆಲ್ತ್ ಆಸ್ಪೆಕ್ಟ್ ಇಂದ ಅಂದ್ರೆ ಏನೋ ಒಂದು ಪ್ರಾಬ್ಲಮ್ ಅಲ್ಲಿ ಇದ್ರಿ, ಬಟ್ ಇವಾಗ ಅದರಿಂದ ಹೊರಗಡೆ ಬರ್ತಾ ಇದ್ದೀರಾ ಅಂತ ನನಗೆ ಅನಿಸ್ತಾ ಇದೆ. ಸಣ್ಣ ಪುಟ್ಟ ಏನಾದ್ರೂ ತೊಂದರೆಗಳು ಹೆಲ್ತ್ ಅಲ್ಲಿ ನಿಮ್ಗೆ ಕಾಣಿಸ್ಕೊಂಡಿದ್ರೆ ಸ್ವಲ್ಪ ನೀವು ಕನ್ಸಲ್ಟ್ ಮಾಡಿ, ಡಾಕ್ಟರ್ಗೆ ಹೆಲ್ಪ್ ಆಗುತ್ತೆ. ಓಕೆ ಅನ್ನೋಂಥ ಎನರ್ಜಿ ನನಗೆ ಕಾಣ್ತಾ ಇದೆ. ಅದನ್ನ ಬಿಟ್ರೆ ತುಂಬಾ ಖುಷಿಯಾಗಿದ್ದೀರಾ, ತುಂಬಾ ಇಂಟೆನ್ಸ್ ಇದ್ದೀರಾ, ತುಂಬಾ ಏನಂತಂದ್ರೆ ಮೂಡ್ ತುಂಬಾ ಚೆನ್ನಾಗಿದೆ, ಎಂಜಾಯ್ ಮಾಡ್ತಾ ಇದ್ದೀರಾ ಲೈಫನ್ನ. ಆ ಎಂಜಾಯ್ಮೆಂಟೇ ನಿಮ್ಗೆ ಏನಾಗ್ತಾ ಇದೆ ಹೇಳಿ, ನಿಮ್ಮ ಒಂದು ಲೈಫಲ್ಲಿ ಎನರ್ಜೆಟಿಕ್ ಆಗಿರೋದಕ್ಕೆ ನಿಮಗೆ ಸಪೋರ್ಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಓಕೆ, ಆ ರೀತಿಯಾದಂಥದ್ದು ಎನರ್ಜಿ ನನಗೆ ಕಾಣ್ತಾ ಇದೆ ಹೆಲ್ತ್ ಆಸ್ಪೆಕ್ಟ್ ಇಂದ. ಯಾವುದೇ ಕಾರಣಕ್ಕೂ ಎಲ್ಲ ಸರಿಯಾಗಿದೆ ಅಂತ ಹೇಳಿ ನೆಗ್ಲಿಜೆನ್ಸಿ ತೋರಿಸ್ಲಿಕ್ಕೆ ಹೋಗಬೇಡಿ. ಏನಾದರೂ ನಿಮಗೆ ಆ ರೀತಿ ಪ್ರಾಬ್ಲಮ್ ಆಗ್ತಾ ಇದೆಯಾ, ಬಾಡಿಯಲ್ಲಿ ಏನಾದರೂ ಚೇಂಜಸ್ ಅನ್ನಿಸ್ತಾ ಇದೆಯಾ ಅಂತ ಒಮ್ಮೆ ಚೆಕ್ ಮಾಡಿ. ಓಕೆ, ಯಾಕಂದ್ರೆ ಆ ಎನರ್ಜಿ ನನಗೆ ಕಾಣ್ತಾ ಇದೆ, ಹಾಗಾಗಿ ಒಂದ್ಸಾರಿ ಚೆಕ್ ಮಾಡಿ. ನಿಮ್ಗೆ ಏನಾದ್ರೂ ಬಾಡಿಯಲ್ಲಿ ಏನಾದ್ರೂ ಸಮಸ್ಯೆ ಅಂತ ಅನಿಸ್ತಾ ಇದೆಯಾ, ಏನಾದ್ರೂ ಅನಿಸಿದ್ರೆ ಇಮಿಡಿಯೇಟ್ ಆಗಿ ಹೋಗಿ ನೀವು ಒಂದ್ಸಾರಿ ಡಾಕ್ಟರ್ಗೆ ಕನ್ಸಲ್ಟ್ ಮಾಡಿಕೊಂಡು ಟ್ರೀಟ್ಮೆಂಟ್ ಅನ್ನ ರೈಟ್ ಟೈಮಿಗೆ ತಗೊಂಡ್ರೆ ನಿಮ್ಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಸಣ್ಣ ಪುಟ್ಟದ್ದು ಏನಾದ್ರೂ ಇದ್ರೆ, ಈಗ ನೋಡಿ ಸಣ್ಣದಿದೆ ಏನೋ ಪ್ರಾಬ್ಲಮ್ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಿದಾಗ ಅದೇ ಒಂದು ದೊಡ್ಡ ಇಶ್ಯೂ ಆಗಿ ಕನ್ವರ್ಟ್ ಆಗುತ್ತೆ ಮುಂದಿನ ದಿನಗಳಲ್ಲಿ. ಓಕೆ, ಹಾಗಾಗಿ ನೋ ಪ್ರಾಬ್ಲಮ್, ನೀವು ಸರಿಯಾಗಿ ಟ್ರೀಟ್ಮೆಂಟ್ ಅನ್ನ ತಗೊಂಡ್ರೆ ನಿಮಗೆ ಡೆಫಿನೆಟ್ ಆಗಿ ಅದು ವರ್ಕೌಟ್ ಕೂಡ ಆಗುತ್ತೆ. ಚೆನ್ನಾಗಿದೆ, ಆ ರೀತಿ ಏನು ನನಗೆ ಅನಿಸ್ತಾ ಇಲ್ಲ. ಬಟ್ ನೀವು ಚೆಕ್ ಮಾಡ್ಕೊಳ್ಳಿ, ನಿಮ್ಗೆ ಏನಾದರೂ ಆ ರೀತಿ ಅನಿಸ್ತಾ ಇದೆಯಾ. ಯಾಕಂದ್ರೆ ಒಂದು ಸರ್ಟನ್ ಏಜ್ ಅಲ್ಲಿ ಚೇಂಜಸ್ ಬರುತ್ತೆ, ಹಾರ್ಮೋನಿಯಲ್ ಚೇಂಜಸ್ ಎಲ್ಲ ಬರ್ತಾ ಇರುತ್ತೆ. ಹಾಗಾಗಿ ಒಂದ್ಸಾರಿ ನೀವು ಕೂಡ ಅದನ್ನ ಅಬ್ಸರ್ವ್ ಮಾಡಿ ಅಂತ ಹೇಳುವಂಥದ್ದು. ಮುಂಬರುವ ದಿನಗಳಲ್ಲಿ ನೋಡಿ, ಅಂದ್ರೆ 1st ಏಪ್ರಿಲ್ ಇಂದ 10th ವರೆಗೂ ನಾನು ರೀಡಿಂಗ್ ಅನ್ನ ಹೇಳ್ತಾ ಇದ್ದೀನಿ. ಚೆನ್ನಾಗಿದೆ. ಮುಂಬರೋ ದಿನಗಳಲ್ಲಿ ಎಲ್ಲ ಸೆಲ್ಫ್ ಕೇರ್ ತಗೊಳ್ತೀರಾ ಅಂತ ನನಗೆ ಅನ್ಸುತ್ತೆ. ಎಮೋಷ್ನಲಿನೂ ನೀವು ಸೆಲ್ಫ್ ಕೇರ್ ತಗೊಳ್ತೀರಾ, ಅಂದ್ರೆ ನೀವು ಯಾವುದೇ ರೀತಿಯಾದಂಥ ನೆಗೆಟಿವಿಟಿಯನ್ನ ತಗೊಳ್ಳೋದಿಲ್ಲ. ತುಂಬಾ ಹ್ಯಾಪಿಯಾಗಿರ್ತೀರಾ. ಮತ್ತು ನೀವು ಅಬ್ಸರ್ವ್ ಮಾಡ್ತೀರಾ, ನಾನೇನು ಹೇಳಿದೆ ಅಬ್ಸರ್ವ್ ಮಾಡ್ತೀರಾ. ಮತ್ತೆ ಏನಾದರೂ ಆ ರೀತಿ ನಿಮಗೆ ಅನಿಸಿತ್ತು ಅಂತಂದ್ರೆ ಅದ್ರ ಬಗ್ಗೆ ನೀವು ಕೇರ್ ತಗೊಳ್ತೀರಾ. ಹೆಲ್ತ್ ರಿಲೇಟೆಡ್ ಏನಾದರೂ ಚಾಲೆಂಜಸ್ ನಿಮಗೆ ಬರುತ್ತೆ ಅಂತ ಗೊತ್ತಾದ್ರೆ ನೀವು ಅದಕ್ಕೆ ಮುಂಚೆನೆ ಟ್ರೀಟ್ಮೆಂಟ್ ಅನ್ನ ತಗೊಳ್ಳೋದಕ್ಕೆ ಶುರು ಮಾಡ್ತೀರಾ, ಹೀಲ್ ಕೂಡ ಆಗ್ತೀರಾ ಅನ್ನೋವಂಥದ್ದು ನನಗೆ ಕಾಣ್ತಾ ಇದೆ. ಅಗೇನ್ ನಿಮಗೆ ಯೂನಿವರ್ಸ್ ಇಂದ ಗೈಡೆನ್ಸ್ ಬರ್ತಾ ಇರುವಂಥದ್ದು, ಯಾವುದೇ ಕಾರಣಕ್ಕೂ ನೀವು ಹೆಲ್ತ್ ಆಸ್ಪೆಕ್ಟ್ ಅಲ್ಲಿ ನೆಗ್ಲಿಜೆನ್ಸಿ ತೋರಿಸ್ಲಿಕ್ಕೆ ಹೋಗಬೇಡಿ. ಓಕೆ, ನೀವು ಸಮ್ವೇರ್ ಎಲ್ಲೋ ಬ್ಯುಸಿ ಆಗಿರ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆ ಒಂದು ಕಾರಣಕ್ಕೆ ನಿಮಗೆ ಹೆಲ್ತ್ ಮೇಲೆ ಅಷ್ಟು ಕೇರ್ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಬಟ್ ಇಲ್ಲಿನೂ ಕೂಡ ಬರ್ತಾ ಇರುವಂಥದ್ದು, ಯಾವುದೇ ಕಾರಣಕ್ಕೂ ನೆಗ್ಲಿಜೆನ್ಸಿ ಬೇಡ. ಓಕೆ, ಯಾಕಂತಂದ್ರೆ ಇಲ್ಲಿ ಎನರ್ಜಿ ನನಗೆ ಅನಿಸ್ತಾ ಇದೆ, ಯೂನಿವರ್ಸ್ ಕಡೆಯಿಂದ ಅದು ಬರ್ತಾ ಇದೆ ಕೂಡ. ಆದಷ್ಟು ಹ್ಯಾಪಿಯಾಗಿರಿ, ಲೈಫನ್ನು ಎಂಜಾಯ್ ಮಾಡಿ. ಎಂಜಾಯ್ ಮಾಡ್ತೀರಾ, ಬಟ್ ನೆಗ್ಲಿಜೆನ್ಸಿ ಬೇಡ.
ಅನ್ನುವಂಥದ್ದು. ಇನ್ನು ನಾನು ನಿಮ್ಮ ಒಂದು ಕರಿಯರ್ ವೈಸ್ ನೋಡ್ತಾ ಇದ್ದೀನಿ. ಕರಿಯರಲ್ಲಿ ಕೂಡ ನೋಡಿ ಅರ್ನಿಂಗ್ ಎಲ್ಲ ಕರೆಕ್ಟಾಗಿ ನಿಮಗೆ ಆಗ್ತಾ ಇತ್ತು. ಬಟ್ ಇವಾಗ ಏನೋ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ ಅಂತ ಬರ್ತಾ ಇದೆ. ಎಲ್ಲ ರೀತಿಯಲ್ಲಿ ನೀವು ಫುಲ್ಲಿ ಕಾನ್ಸಂಟ್ರೇಷನಿಂದ ನೀವೇನು ಮಾಡ್ತಾ ಇದ್ರಿ, ದುಡ್ಡು ಚೆನ್ನಾಗಿ ಬರ್ತಾ ಇತ್ತು, ಎಲ್ಲ ಫೆಸಿಲಿಟೀಸ್ನ ಚೆನ್ನಾಗಿ ಅನುಭವಿಸಿದ್ದೀರಾ. ಬಟ್ ಇವಾಗ ನಿಮಗೆ ಏನೋ ಒಂದು ಕನ್ಫ್ಯೂಷನ್ಸ್ ಅಂತ ಬರ್ತಾ ಇದೆ ಅಂತ ನನಗೆ ಅನಿಸ್ತಾ ಇರುವಂಥದ್ದು. ಏನೋ ಒಂದು ಕನ್ಫ್ಯೂಷನ್ ಇದೆ ನಿಮಗೆ. ಓಕೆ, ಸಕ್ಸಸ್ ಎಲ್ಲ ಸಿಕ್ಕಿದೆ ಕರಿಯರ್ ರಿಲೇಟೆಡ್ ನಿಮಗೆ. ಒಂದು ಎಂಟ್ರಪ್ರನರ್ ಆಗಿರ್ಬೋದು, ನೀವು ಜಾಬ್ ರಿಲೇಟೆಡ್ ನಿಮ್ಮ ಒಂದು ಇರ್ಬೋದು. ಎಕ್ಸ್ಟ್ರೀಮ್ಲಿ ನೀವು ಒಂದು ಲೆವೆಲನ್ನು ರೀಚ್ ಮಾಡ್ಕೊಂಡಿದ್ರಿ. ಅಂದರೆ ಆ ರೀತಿ ಒಂದು ಮೈಂಡ್ಸೆಟ್ ಕೂಡ ಇತ್ತು. ಸಕ್ಸಸ್ಫುಲ್ ಆಗಿ ನೀವು ಅದನ್ನು ಮಾಡ್ಕೊಂಡು ಬಂದಿದ್ದೀರಾ. ಒಂದು ಮೆಂಟೋರ್ ಆಗಿ ನೀವು ವರ್ಕ್ ಮಾಡಿರ್ಬೋದು, ಬಿಸ್ನೆಸ್ ಪಾರ್ಟ್ನರ್ ಆಗಿ ವರ್ಕ್ ಮಾಡಿರ್ಬೋದು. ಕೊಲಾಬ್ರೇಷನಿಂದ ನೀವೇನು ವರ್ಕ್ ಮಾಡಿದ್ದೀರಾ ಅದಕ್ಕೆ ನಿಮಗೆ ತಕ್ಕ ಹಾಗೆ ರಿಸಲ್ಟ್ ಬಂದಿದೆ ಇದಕ್ಕಿಂತ ಮುಂಚೆ. ಬಟ್ ಪ್ರೆಸೆಂಟ್ ಮೂಮೆಂಟಲ್ಲಿ ಸ್ವಲ್ಪ ಎಲ್ಲೋ ಏನೋ ಕನ್ಫ್ಯೂಷನ್ಸ್ ನಿಮಗೆ ಅನಿಸ್ತಾ ಇರುವಂಥದ್ದು ಕ್ಲಿಯರ್ ಆಗಿ ನನಗೆ ಕಾಣ್ತಾ ಇದೆ. ಏನು ಕನ್ಫ್ಯೂಷನ್ ಇದೆ ಅಂದರೆ ಕರಿಯರಲ್ಲಿ ಸ್ವಲ್ಪ ನೀವು ಅದನ್ನು ಅಬ್ಸರ್ವ್ ಮಾಡಿ. ಏನೋ ಅಪ್ಸ್ ಆ್ಯಂಡ್ ಡೌನ್ಸ್ ಬರ್ತಾ ಇದೆ ನಿಮಗೆ. ಮತ್ತೇನಾದರೂ ಹೌದು, ಅಪ್ಸ್ ಆ್ಯಂಡ್ ಡೌನ್ಸ್ ಬರ್ತಾ ಇದೆ. ಇಷ್ಟೇ ಅಲ್ಲ, ಯಾವುದನ್ನ ಕೂಡ ಅವಾಯ್ಡ್ ಮಾಡ್ಲಿಕ್ಕೆ ಹೋಗಬೇಡಿ ನೀವು ಒಂದು ಬಿಸ್ನೆಸ್ಸಲ್ಲಿ. ಯಾವ ರೀತಿ ಅಂತಂದರೆ ಬೇರೆ ಬೇರೆ ತುಂಬ ಅಪಾರ್ಚುನಿಟೀಸ್ ನಿಮಗೆ ಬರುವಂಥ ಚಾನ್ಸ್ ಇದೆ. ಸೊ ನೋಡಿ ನೀವೇನು ಮಾಡ್ತೀರಾ, ಕನ್ಫ್ಯೂಸ್ ಆಗ್ತೀರಾ. ಅದು ಒಂದು ಭ್ರಮೆಯನ್ನು ಕ್ರಿಯೇಟ್ ಮಾಡುತ್ತೆ ನಿಮಗೆ. ಹೌದು, ಒಂದು ಭ್ರಮೆಯನ್ನು ಕ್ರಿಯೇಟ್ ಮಾಡುತ್ತೆ. ಅಂದರೆ ಈ ಹಲವಾರು ಅಪಾರ್ಚುನಿಟೀಸ್ ಅಟ್ ಎ ಟೈಮಲ್ಲಿ ಬಂದಾಗ ನೀವು ಡಿಸಿಷನ್ಸನ್ನು ತಗೊಳ್ಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ನೀವು ಎಲ್ಲೋ ಒಂದು ಕಡೆ ಸ್ಟಕ್ ಆಗಿರುವಂಥ ಝೋನ್ ನನಗೆ ಅನ್ನಿಸ್ತಾ ಇದೆ. ಎಲ್ಲೋ ಒಂದು ಕಡೆ ಸ್ಟಕ್ ಆಗಿದ್ದೀರಾ. ಸಡನ್ನಾಗಿ ಡಿಸಿಷನ್ಸನ್ನು ತಗೊಳ್ಳಿಕ್ಕೆ ಹೋಗಬೇಡಿ. ಸ್ವಲ್ಪ ವೆಯ್ಟ್ ಮಾಡಿ, ಥಿಂಕ್ ಮಾಡಿ. ಒಮ್ಮೆ ಬಿಟ್ಟು 2 ಸಾರಿ ಥಿಂಕ್ ಮಾಡಿ. ಯಾವುದೇ ಕಾರಣಕ್ಕೂ ಸಡನ್ ಡಿಸಿಷನ್ಸ್ ಬೇಡ. ಏಕೆಂದರೆ ಆಲ್ರೆಡಿ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ ಅಂತ ಇಲ್ಲಿ ಕ್ಲಿಯರ್ ಆಗಿ ಅನ್ನಿಸ್ತಾ ಇದೆ. ಓಕೆ, ಈ ರೀಡಿಂಗು ನಿಮಗೆ ಫಸ್ಟ್ ಏಪ್ರಿಲಿಂದ 10th ವರೆಗೂ ನಾನು ಹೇಳ್ತಾ ಇರೋವಂಥದ್ದು. ಹಾಗಾಗಿ ಯಾವುದೇ ಕಾರಣಕ್ಕೂ ಸ್ವಲ್ಪ ವೇಟ್ ಮಾಡಿ. ಸಡನ್ ಡಿಸಿಷನ್ಸ್ ಎಲ್ಲ ಬೇಡ. ಅಥವಾ ನೀವು ಯಾರಿಗಾದ್ರೂ ಕೇಳಿ ಅದನ್ನು ಕ್ಲಾರಿಫೈ ಮಾಡ್ಕೊಳ್ತೀರಾ. ನಿಮ್ಮ ಫ್ರೆಂಡ್ಸ್, ನಿಮ್ಮ ಒಂದು ಕೊಲೀಗ್ಸ್ ಯಾರು ಇರ್ತಾರೆ ಅವ್ರ ಜೊತೆಗೆ ಕುಂತು ಏನಾದರೂ ಕ್ಲಾರಿಫೈ ಮಾಡ್ಕೊಳ್ಳೋ ಹಾಗಿದ್ರೆ ಓಕೆ, ಅವ್ರ ಜೊತೆ ಕುಂತು ನೀವು ಕ್ಲಾರಿಫೈ ಮಾಡ್ಕೊಳ್ಳಿ. ನಂತರ ನೀವು ಏನಾದರೂ ಡಿಸಿಷನ್ಸ್ ತಗೊಳ್ಳಿ. ಬಟ್ ನಾನು ನೋಡ್ತಾ ಇರುವಂಥದ್ದು ಕನ್ಫ್ಯೂಷನ್ ತುಂಬಾ ಇದೆ ಮೈಂಡಲ್ಲಿ. ಹಾಗಾಗಿ ಏನು ಆ ನಿರ್ಧಾರಕ್ಕೆ ಬರ್ಲಿಕ್ಕೆ ಹೋಗಬೇಡಿ. ಇದು ಒಂದು. ನೆಕ್ಸ್ಟ್ ಇನ್ನು ಮುಂದೆ ಯಾವ ರೀತಿ ಇರುತ್ತೆ ಅಂತ ನಾವು ನೋಡ್ಲಿಕ್ಕೆ ಹೋದರೆ, ಮುಂದಿನ ದಿನಗಳಲ್ಲಿ ಮತ್ತೆ ನಿಮಗೆ ಅದೇ ಪ್ರಾಸ್ಪರಸ್ ಇದೆ, ಎಲ್ಲ ಇದೆ, ಇನ್ಕ್ರೀಸ್ ಆಗುತ್ತೆ ನಿಮಗೆ. ನೀವು ಏನು ಬಿಸ್ನೆಸ್ಸಲ್ಲಿ ವರ್ಕ್ ಮಾಡ್ತೀರಾ ಅದು ಇನ್ಕ್ರೀಸ್ ಆಗುತ್ತೆ. ದುಡ್ಡು ಕೂಡ ನೀವು ಕರೆಕ್ಟಾಗಿ ಏನಾದರೂ ಡಿಸಿಷನ್ಸ್ ತಗೊಂಡ್ರೆ ನಿಮಗೆ ಅಂದರೆ ಒಂದು ಕರಿಯರ್ ಅಂದರೆ ಒಂದು ಏನು ಅಪಾರ್ಚುನಿಟಿನ ನೀವು ತಗೊಂಡು ಡಿಸ್ಕಸ್ ಮಾಡಿ ಮುಂದೆ ಹೋಗ್ತೀರಾ, ಡೆಫಿನೆಟ್ ಆಗಿ ನಿಮಗೆ ವರ್ಕೌಟ್ ಆಗುತ್ತೆ. ಮುಂಬರುವ ದಿನಗಳಲ್ಲಿ ನಿಮಗೆ ಅದರಿಂದ ಹೆಲ್ಪ್ ಕೂಡ ಆಗುತ್ತೆ. ಮತ್ತೆ ಇಷ್ಟೇ ಅಲ್ಲ, ಇನ್ನು ನಾನು ನೋಡ್ಲಿಕ್ಕಂತ ಹೋದರೆ ಏನಾದರೂ ನೀವು ಪ್ಲಾನಿಂಗ್ ಮಾಡ್ತಾ ಇದ್ದೀರಾ ಅಂತ ಅನ್ಸುತ್ತೆ. ಅಂದರೆ ಏನಾದರೂ ಜಾಗ ತಗೋಬೇಕು, ಮನೆ ತಗೋಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ನನಗೆ ಅನ್ನಿಸ್ತಾ ಇದೆ. ಮೋಸ್ಟ್ಲಿ ನೀವೇನಾದರೂ ಎಲ್ಲಾದರೂ ಒಂದು ಜಾಗ ತಗೋಬೇಕು ಅಂತ ಹೇಳಿ ನೀವು ಅನ್ಕೊಳ್ತಾ ಇದ್ದೀರಾ. ತುಂಬ ದಿನದಿಂದ ನಿಮ್ಮ ಮನಸ್ಸಲ್ಲಿ ನಡೀತಾ ಇದೆ. ಏನೋ ಒಂದು ಪ್ಲಾನಿಂಗ್ ಮಾಡ್ತಾ ಇದ್ದೀರಾ. ಬಟ್ ಅದು ಈ ದಿನಗಳಲ್ಲಿ ನಿಮಗೆ ವರ್ಕೌಟ್ ಆಗೋವಂಥ ಚಾನ್ಸಸ್ ತುಂಬಾ ಕಾಣ್ತಾ ಇದೆ ನನಗೆ. ಅಂದರೆ ಆ ಅಪಾರ್ಚುನಿಟಿಯಿಂದ ನಿಮಗೆ ಕೆಲವೊಂದಿಷ್ಟು ಬೆನಿಫಿಟ್ಸು ಆಗುತ್ತೆ ಅಂತ ಹೇಳ್ತಾರಲ್ವಾ, ಹಾಗಾಗಿ ಬೆನಿಫಿಟ್ಸು ಕೂಡ ನಿಮಗೆ ಇದೆ ಅನ್ನುವಂಥದ್ದು. ಮತ್ತು ಇನ್ನು ನಿಮ್ಮ ಈಗ ನಿಮಗೆ ಏನು ಗೈಡೆನ್ಸ್ ಬರ್ತಾ ಇದೆ ಅದನ್ನ ಕೂಡ ನೋಡೋಣ. ನೋಡಿ, ನೀವು ತುಂಬ ಎಕ್ಸ್ಪೀರಿಯನ್ಸ್ಡ್ ಇದ್ದೀರಾ ಇದರಲ್ಲಿ, ಜಾಬಲ್ಲಿ. ಓಕೆ, ಯಾವುದೇ ಕಾರಣಕ್ಕೂ ನೀವು ನೆಗ್ಲಿಜೆನ್ಸಿ ಮಾಡಬೇಡಿ ಅಂತ ಇಲ್ಲಿನೂ ಕೂಡ ಅದೇ ಬಂದಿತ್ತು, ಇಲ್ಲಿನೂ ಕೂಡ ಅದೇ ಬರ್ತಾ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಸ್ವಲ್ಪ ಕೂಲ್ ಆಗಿರಿ. ನಿಮಗೆ ಅಡ್ವೈಸ್ ಬರ್ತಾ ಇರುವಂಥದ್ದು ಫುಲ್ ಪಾಸಿಟಿವ್ ಮೈಂಡ್ ಆಗಿರಿ. ಮತ್ತು ರಿಸೋರ್ಸಸ್ ಏನಿದೆ ಅದನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಏನು ರಿಸೋರ್ಸಸ್ ಇದೆ ಅಲ್ವಾ, ಅದನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಸ್ಟ್ರೆಂತ್ ಏನಿದೆ
ನೀವೇನು ಅನ್ಕೊಳ್ತೀರಾ ಖಂಡಿತವಾಗೂ ಅದು ನೆರವೇರುತ್ತೆ. ಹ್ಮ್ ಖಂಡಿತ ಆಗತ್ತೆ. ಅದಕ್ಕೆ ನೀವು ಏನು ವರ್ಕ್ ಮಾಡ್ತೀರಾ ಅದಕ್ಕೆ ತಕ್ಕ ಹಾಗೆ ನಿಮಗೆ ರಿಸಲ್ಟ್ ಕೂಡ ಬರುತ್ತೆ. ಸ್ಟ್ರಾಂಗ್ ಆಗಿರಿ. ವಿಷನ್ ನಿಮ್ದು ಕ್ಲಿಯರ್ ಆಗಿರ್ಲಿ. ನೀವು ಏನು ಮಾಡ್ಬೇಕಂತ ಮಾಡಿದ್ದೀರಾ ಆ ವಿಷನ್ ನಿಮ್ದು ಕ್ಲಿಯರ್ ಆಗಿರ್ಲಿ. ಕನ್ಫ್ಯೂಷನ್ಸ್ ಯಾವ್ದು ಬೇಡ. ನೋಡಿ ಅದೇ ಹೇಳಿದ್ನಲ್ವಾ, ಕನ್ಫ್ಯೂಷನ್ ಇಲ್ಲಿದೆ. ಯೂನಿವರ್ಸ್ ಕೂಡ ನಿಮ್ಗೆ ಅದೇ ಹೇಳ್ತಾ ಇದೆ, ಕನ್ಫ್ಯೂಷನ್ ಬೇಡ, ವಿಷನ್ ಅಲ್ಲಿ ಕ್ಲಾರಿಟಿ ಇಟ್ಕೊಳ್ಳಿ ಅನ್ನೋ ಅಂಥದ್ದು ತುಂಬಾ ಕ್ಲಿಯರ್ ಆಗಿ ಹೇಳ್ತಾ ಇದೆ. ಸ್ವಲ್ಪ ಅಡ್ಜಸ್ಟಿಂಗ್ ನೇಚರ್ ಇಟ್ಕೊಳ್ಳಿ. ನಾನೇ ಆಗ್ಬೇಕು ನಂದೇ ಆಗ್ಬೇಕು ಅನ್ನೋಂಥ ಸ್ವಭಾವ ಬೇಡ. ಓಕೆ, ಕೆಲವೊಂದು ಜನ ಇರ್ತಾರೆ ಈ ರೀತಿ, ಅಂದ್ರೆ ತಾವೇನ್ ಹೇಳ್ತಾರೆ ಅದನ್ನೇ ಮಾಡ್ಬೇಕು ಅನ್ನುವಂಥದ್ದು ಅವ್ರಿಗೆ ಇರುತ್ತೆ. ಬಟ್ ಆ ರೀತಿ ಬೇಡ ಅನ್ನೋಂಥದ್ದು ಯೂನಿವರ್ಸ್ ಹೇಳ್ತಾ ಇದೆ. ಸ್ವಲ್ಪ ಎಲ್ರಿಗೂ ಕೂಡ ನೀವು ಅಡ್ಜಸ್ಟ್ ಆಗಿ, ನಿಮಗೆ ಯಾವ ರೀತಿ ಅಡ್ಜಸ್ಟ್ ಆಗ್ತಾರೆ ಆ ರೀತಿ ನೀವು ಅಡ್ಜಸ್ಟ್ ಆಗಿ. ತುಂಬಾ ಸ್ಟ್ರಿಕ್ಟ್ ಆಗಿ ರೆಸ್ಟ್ರಿಕ್ಷನ್ಸ್ ಇಂದ ಇರ್ಲಿಕ್ಕೆ ಹೋಗಬೇಡಿ. ಸಾಫ್ಟ್ ಹಾರ್ಟೆಡ್ ಆಗಿರಿ, ಕೂಲ್ ಆಗಿರಿ. ನಿಮಗೆ ಅಪರ್ಚುನಿಟೀಸ್ ಬರುತ್ತೆ, ಡಿಸಿಷನ್ಸ್ ಎಲ್ಲ ಕರೆಕ್ಟಾಗಿ ತಗೊಳ್ಳಿ. ಓಕೆ ಅನ್ನೋವಂಥದ್ದು ಇಲ್ಲಿ ಯೂನಿವರ್ಸ್ ನಿಮಗೆ ಗೈಡೆನ್ಸ್ ಕೊಡ್ತಾ ಇದೆ. ಸೊ ಈ ಒಂದು ರೀಡಿಂಗ್ ಬಂದ್ಬಿಟ್ಟು ಧನುರಾಶಿಯವ್ರಿಗೆ 1st ಏಪ್ರಿಲಿಂದ 10th ಏಪ್ರಿಲ್ವರೆಗೂ ಇರುತ್ತೆ. ಓಕೆ, ಹಾಗಿದ್ರೆ ಫ್ರೆಂಡ್ಸ್ ಈ ರೀಡಿಂಗ್ ನಿಮಗೆ ಹೇಗೆ ಅನ್ನಿಸ್ತು ಖಂಡಿತ ನನಗೆ ಒಂದು ಕಮೆಂಟಲ್ಲಿ ತಿಳಿಸಿ. ಎಷ್ಟು ರೆಸೊನೇಟ್ ಆಯಿತು, ಯಾಕಂದರೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಎಲ್ಲಾನು ರೆಸೊನೇಟ್ ಆಗಬೇಕಂತೇನಿಲ್ಲ. ಎಷ್ಟಾಗುತ್ತೆ ಅಷ್ಟನ್ನು ತಗೊಳ್ಳಿ, ಉಳಿದಿದ್ದು ಆಸ್ ಎ ಗೈಡ್ಲೈನ್ಸ್ ಅಂತ ತಗೊಳ್ಳಿ. ಪರ್ಸನಲ್ ರೀಡಿಂಗಿಗೆ ನಾನು ಥಿಂಕ್ ಮಾಡ್ತಾ ಇದ್ದೀನಿ, ಸ್ವಲ್ಪ ವರ್ಕಿಂಗಲ್ಲಿದೆ. ಅದಾದ ತಕ್ಷಣ ನಿಮಗೆ ಹೇಳ್ತೀನಿ. ಯಾರಿಗೆ ಪರ್ಸನಲ್ ರೀಡಿಂಗ್ ಬೇಕು ಖಂಡಿತ ಅವ್ರು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ನಿಮಗೆ ಹೇಳ್ತೀನಿ ಅದ್ರ ಪ್ರೊಸೀಜರ್ ಏನಿರುತ್ತೆ ಅಂತ. ನೆಕ್ಸ್ಟ್ ರೀಡಿಂಗ್ ನಿಮಗೆ ಚೆನ್ನಾಗಿ ಅನಿಸಿದ್ರೆ ಒಂದು ಲೈಕನ್ನು ಕೊಡಿ ಅಂತ ಹೇಳ್ತಾ ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.